ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿರಿಯರು ಹೇಳಿದ್ದಾರೆ ಆರೋಗ್ಯವೇ ಭಾಗ್ಯ ಅಂತ. ಕೆಲವು ಸಲ ನಮಗೆ ಕಾಯಿಲೆ ಬಂದಾಗ ಅನಿಸುತ್ತೆ ಆರೋಗ್ಯವೇ ಭಾಗ್ಯ ಅನ್ನೋದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು. ಯಾಕಂತ ಹೇಳಿದ್ರೆ ಇತ್ತೀಚಿನ ಕೆಲವು ಕಾಯಿಲೆಗಳು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದ್ದಾವೆ. ಯಾರಿಗೆ ಕಾಯಿಲೆ ಬಂದಿರುತ್ತೆ ಅವರಷ್ಟೇ ಅಲ್ಲದೇ ಅವರ ಕುಟುಂಬದವರು, ಅವರು ಸಂಬಂಧಪಟ್ಟವರು ಎಲ್ಲರೂ ಕೂಡ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಆರ್ಥಿಕವಾಗಿ ತುಂಬ ಕಷ್ಟ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ಯಾನ್ಸರು ಹೆಸರು ಕೇಳಿದ್ರೇ ಬೆಚ್ಚಿ ಬೀಳೋ ಥರ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ನಲ್ಲಿ ಹಲವಾರು ರೀತಿಯ ಕ್ಯಾನ್ಸರ್ಗಳಿದ್ದಾವೆ. ಅದು ಬಂತು ಅಂತ ಹೇಳಿದ್ರೆ ಬದುಕು ನರಕ ಮಾಡಿಬಿಡುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಆತ್ಮೀಯ ಸ್ನೇಹಿತರೊಬ್ಬರ ಅವರ ಕುಟುಂಬ ಸದಸ್ಯರಿಗೆ ಈ ಒಂದು ಕ್ಯಾನ್ಸರ್ ಸಮಸ್ಯೆಯಿಂದಾಗಿ ಸುಮಾರು ಒಂದು 2-2.5 ವರ್ಷಗಳಿಂದ ಬೆಂಗಳೂರಿನ ಪ್ರಮುಖ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರು. ಸುಮಾರು ಒಂದು 2-2.5 ವರ್ಷಗಳವರೆಗೆ ಅವರು ಕುಟುಂಬದವರೆಲ್ಲ ಅವರ ಸದಸ್ಯನಿಗೆ ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಇಲ್ಲಿ ಸಾಲಾಗೆಲ್ಲ ಮಾಡಿ ತುಂಬಾ ಕಷ್ಟಪಟ್ಟು ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ವಾಸಿ ಆಗಿಲ್ಲ. ಜೊತೆಗೆ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 30 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದಾರೆ. ಅಷ್ಟೆಲ್ಲ ಸಮಯ 2.5 ವರ್ಷಕ್ಕಿಂತ ಹೆಚ್ಚು ಸಮಯ ಹೋಗಿ 30 ಲಕ್ಷಕ್ಕಿಂತ ಹೆಚ್ಚು ಸಾಲ ಮಾಡಿ ಚಿಕಿತ್ಸೆ ಕೊಡಿಸಿದ್ರು ಕೂಡ ಮನುಷ್ಯ ವಾಸಿಯಾಗಿಲ್ಲ. ಒಂದು ಕಡೆ ಈ ಸಾಲದ ಸಮಸ್ಯೆ, ಇನ್ನೊಂದು ಕಡೆ ಸಾಲ ಆದರೂ ಪರವಾಗಿಲ್ಲ, ಆರೋಗ್ಯ ಆದರೂ ಸರಿ ಹೋಯಿತು ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಇಷ್ಟೆಲ್ಲ ಆದಮೇಲೆ ಅವರಿಗೆ ಒಬ್ಬರ ಕಡೆಯಿಂದ ಒಂದು ಪರಿಚಯ ಆಗಿ ಅವ್ರು ಹೇಳಿದ್ರಂತೆ ನಾವು ಕೂಡ ಆ ಥರ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ವಿ. ಅವ್ರಿಗಾಗಿರೋದು ಹೊಟ್ಟೆಯ ಒಂದು ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಅಂತೇನೋ ಆ ಥರ ಆಗಿತ್ತು. ಅವರು ಇನ್ನೊಬ್ಬರು ಅಲ್ಲಿ ಆಸ್ಪತ್ರೆಯಲ್ಲೆಲ್ಲ ಒಂದು ಕಡೆ ಪರಿಚಯ ಆಗಿ ಅವ್ರು ಹೇಳಿದ್ರಂತೆ ನಮ್ಮ ಒಬ್ಬ ವ್ಯಕ್ತಿ ಕೂಡ ಈ ಥರ ಆಗಿತ್ತು, ಅವರಿಗೆ ನಾವು ಈ ಥರ ಒಂದು ಮೆಡಿಸಿನ್ ಕೊಡಿಸಿದ್ವಿ. ಮೆಡಿಸಿನ್ ಅಂದರೆ ಇದೇನಂತ ಹೇಳಿದ್ರೆ ಒಂದು ಫ್ರೂಟ್ಸ್ಗಳಿಂದ, ಸ್ವಿಟ್ಜರ್ಲೆಂಡಿಂದ ಫ್ರೂಟ್ಸ್ ತರಿಸಿ ಅದನ್ನು ಹಿಮಾಚಲ ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಆ ಒಂದು ಪ್ರಾಡಕ್ಟ್ ಅವರಿಗೆ ಕೊಟ್ಟ ಮೇಲೆ ಸುಮಾರು ಒಂದು ವಾರ 10 ದಿವಸದಲ್ಲಿ ಸುಮಾರಷ್ಟು ಒಂದು 10% ಆದರೂ ಒಂದು ವಾಸಿ ಆಯ್ತಂತೆ ಅವರಿಗೆ. ವಾಸಿ ಅಂತ ಹೇಳಿದ್ರೆ ಬೆಡ್ಡಲ್ಲಿ ಮಲಗಿದ್ದವನು ಏಳಕ್ಕೂ ಆಗದೇ ಇರುವಂಥ ಸ್ಥಿತಿಯಲ್ಲಿರೋ ವ್ಯಕ್ತಿ ಒಂದು ವಾರ ತೊಗೊಂಡ ಮೇಲೆ ಅವರು ಎದ್ದು ಕೂತ್ಕೊಳ್ಳುವಂಥದ್ದು, ನಿಧಾನಕ್ಕೆ ವಾಕಿಂಗ್ ಮಾಡುವಂಥದ್ದು, ಈ ಸ್ಥಿತಿಗೆ ಸ್ವಲ್ಪ ಸುಧಾರಿಸಿದಂಥ ಆರೋಗ್ಯ. ಆ ಕಾರಣಕ್ಕೆ ನಮ್ಮ ಏನು ಸ್ನೇಹಿತ ಅಂತ ಹೇಳಿದ್ನಲ್ಲ ಅವ್ರಿಗೆ ಪರಿಚಯ ಆಗಿ ಅವ್ರ ಕಡೆಯಿಂದ ಅವರು ಹೇಳಿ ಅದೇ ಪ್ರಾಡಕ್ಟನ್ನು ತರಿಸಿ ಅವ್ರಿಗೆ ಕೊಡಿಸಿದ್ರು. ಅವರು ಕೂಡ ತೊಗೊಂಡಾದ್ಮೇಲೆ ಸುಮಾರು ಒಂದು ವಾರ 15 ದಿವಸ ತೊಗೊಂಡಾದ್ಮೇಲೆ ಅವ್ರಿಗೆ ಕೂಡ ಒಂದು ಬದಲಾವಣೆ ಕಾಣಿಸ್ತಂತೆ. ಡಾಕ್ಟರ್ ಕಡೆಯಿಂದ ಏನು ಮೆಡಿಸಿನ್ ತೊಗೊಂಡಾಗ, ಚಿಕಿತ್ಸೆ ಪಡೆದಾಗ ಏನು ಬದಲಾವಣೆ ಆಗದೇ ಇರೋದು ಈ ಒಂದು ಪ್ರಾಡಕ್ಟನ್ನು ತೊಗೊಂಡ ಮೇಲೆ ಅವರಿಗೆ ಬದಲಾವಣೆ ಕಾಣ್ತಂತೆ. ಆ ಕಾರಣಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಒಳ್ಳೆಯದು ಜನರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕೆ, ಈ ಸಮಸ್ಯೆ ಯಾರಿಗಿದೆಯೋ ಅವರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಒಂದು ರೀತಿಯಿಂದ ಈ ಒಂದು ಪ್ರಾಡಕ್ಟು ಅವರಿಗೆ ಅವರ ಸಮಸ್ಯೆ ಏನಿದೆ ಆ ಸಮಸ್ಯೆ ಪರಿಹಾರ ಆದರೆ ಸ್ವಲ್ಪ ಮಟ್ಟಿಗೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಈ ಪ್ರಾಡಕ್ಟು ಫ್ರೂಟ್ಸ್ಗಳಿಂದ ಮಾಡಿರುವಂಥದ್ದು. ಸ್ವಿಟ್ಜರ್ಲೆಂಡಿಂದ ಫ್ರೂಟ್ಸ್ ತರಿಸಿ ಭಾರತದ ಹಿಮಾಚಲ ಪ್ರದೇಶದಲ್ಲಿ ಒಂದು ಎಕ್ಸ್ಟ್ರಾಕ್ಟನ್ನು ತೆಗೆದು ಅಲ್ಲಿ ಪ್ರಾಡಕ್ಟನ್ನು ರೆಡಿ ಮಾಡ್ತಾರೆ. ಅದು ಸ್ಯಾಚೆಟ್ಗಳ ರೂಪದಲ್ಲಿ ಬರುತ್ತೆ. ಈ ಚಾಕ್ಲೇಟ್ ಎಲ್ಲ ಹೇಗೆ ಬರುತ್ತಲ್ವ ಆ ಥರ ಆ ಚಾಕ್ಲೇಟ್ ರೂಪದಲ್ಲಿ ಬಂದಿರುವಂಥದ್ದು ದಿನಕ್ಕೊಂದು ಸ್ಯಾಚೆಟ್ರಂತೆ ಅವರು ತಗೊಳ್ತಾ ಹೋದರೆ ಸೆಲ್ಸ್ಗಳೆಲ್ಲ ಡ್ಯಾಮೇಜ್ ಏನಾಗಿರುತ್ತೆ, ಸೆಲ್ಸ್ಗಳು ಪುನರುಜ್ಜೀವನಗೊಂಡು ಮನುಷ್ಯನ ಒಂದು ಏನಾದರೂ ಕ್ಯಾನ್ಸರ್ ಸಮಸ್ಯೆ ಇರುತ್ತೆ ಅದು ಪರಿಹಾರ ಆಗುತ್ತೆ ಅನ್ನೋದು. ಯಾಕಂತ ಹೇಳಿದ್ರೆ ಇವಾಗಲೇ ಯಾರು ಬಳಸಿದ್ದಾರೆ ಅವ್ರು ಬಳಸಿ ನಮಗೆ ಈ ಥರ ಒಂದು ಪ್ರತಿಫಲ ನೀಡಿದೆ, ಒಳ್ಳೆಯದಾಗಿದೆ ಅಂತ ಹೇಳಿದ್ದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಬೇರೆ ಯಾರೋ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ವ್ಯಾಪಾರ ಉದ್ದೇಶಕ್ಕೋಸ್ಕರ ಹೇಳಿದ್ದಾರೆ ಅಂತ ಅನಿಸುತ್ತೆ. ಆದರೆ ಇದು ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅವರು ಸಮಸ್ಯೆ ಯಾರಿಗಿತ್ತು ಅವ್ರು ತೊಗೊಂಡು ಅವರ ಒಂದು ಅನುಭವ, ಅವ್ರಿಗೇನಾಗಿದ್ದು ಬದಲಾವಣೆ ಆಗಿದೆ ಅದರ ತಿಳ್ಕೊಂಡು ಇದು ಮಾಡ್ತಾ ಇರೋದು. ಯಾರಿಗಾದರೂ ಇದರದ್ದು ಉಪಯೋಗ ಆಗೋ ಥರ ಇದ್ದರೆ ಈ ನಮ್ಮ ಇಮೇಲ್ ID-ನಲ್ಲಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವರು ಹೇಳ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವ್ರ ನಂಬರು ಏನಾದರೂ ಇನ್ಬಾಕ್ಸಲ್ಲಿ ಹಾಕಿದರೆ ಅವರು ಬೇಕಾದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಂದು ರೀತಿ ಯಾರಿಗಾದರೂ ಒಂದು ಉಪಯೋಗ ಆಗಲಿ ಅನ್ನೋದು ನನ್ನ ಒಂದು ಭಾವನೆ. ಆ ಸದುದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಕಾಯಿಲೆ ಯಾರಿಗೂ ಬರದೇ ಇರಲಿ, ಆದರೆ ಬಂದರೆ ಏನೂ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಪರಿಹಾರ ಅಂತ ಹುಡುಕಲೇಬೇಕಾಗುತ್ತೆ. ನೋಡೋಣ, ಯಾರಿಗಾದರೂ ಉಪಯೋಗ ಆದರೆ ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಧನ್ಯವಾದಗಳು.